ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿರ್ತೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಸ್ ಯೂಶ್ವಲ್ ಫ್ರೈಡೇ ಮತ್ತು ನಮ್ಮದು ಆ್ಯನಿವರ್ಸರಿ. ಈಗ ಟೈಮ್ ಎಷ್ಟು ಗೊತ್ತಾ? 6 ಗಂಟೆ ಅನಿಸುತ್ತೆ. ನಾನು 5 o'clockಗೆ ಎದ್ದು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ 6 ಗಂಟೆ ಆಯಿತು. ಬಿಕಾಸ್ ಇವತ್ತು ಆ್ಯನಿವರ್ಸರಿ ಆಗಿರೋದ್ರಿಂದ ವಿಡಿಯೋನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. 8:30 ಒಳಗಡೆ ಅವಿಗೂ ಕೆಲಸ, ಮಕ್ಳಿಗೂ ಸ್ಕೂಲು ಕಾಲೇಜು, ನನಗೂ ಕೆಲಸ. ಸೊ ಅದಕ್ಕೆ ಬೇಗ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಬಂದು ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವಾಗ ಪೂಜೆ ಮಾಡಬೇಕು. ಅವಿನಾಶ್ ಅವರು ಎದ್ದು ಸ್ನಾನಕ್ಕೆ ಹೋಗಿದ್ದಾರೆ. ಸ್ಕಂದ ಸೊ ಅವಿನಾಶ್ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಅವರು ಬರೋಷ್ಟರಲ್ಲಿ ನಾನು ಪೂಜೆ ಮಾಡಬೇಕು. ಅವನು ಗಿಫ್ಟ್ ತಂದಿದ್ದಾನೆ, ಮುನ್ಸ್ಕೊಂಡು ಬಂದಿದ್ದಾನೆ. ಎಲ್ಲ ಅವಿ ಎಲ್ಲ ನೀಟಾಗಿ ಒದ್ರಿದ್ರೆ ನೀಟಾಗಿ ಹತ್ಬಿಟ್ಟು ಗೊಂಜಾಕ್ಬಿಡ್ತಾನೆ. ಮನೆ ಗಲೀಜು ಮಾಡೋದಕ್ಕೆ ಕಾರಣ ಅವನೊಬ್ಬ ಇದ್ದರೆ ಸಾಕು, ಇನ್ಯಾರೂ ಬೇಕಾಗಿಲ್ಲ. ಕೊಡು, ಏನು ಕೊಡ್ತಿದ್ಯಾ? ಅಮ್ಮ ಅಮ್ಮ ಫ್ರಮ್ ಸ್ಕಂದ ಸೋನು, ಹ್ಯಾಪಿ ಆ್ಯನಿವರ್ಸರಿ ಫಾರ್ ಯುವರ್ 18 years. ಥ್ಯಾಂಕ್ ಯು ಸೊ ಮಚ್. ನೋಡಿ ಫ್ರೆಂಡ್ಸ್, ಗಿಫ್ಟ್ ಕೊಟ್ಟಿದ್ದಾನೆ. ಏನು ಗಿಫ್ಟು ಅಂತ ಗೊತ್ತಿಲ್ಲ. ಸೊ ಓಪನ್ ಮಾಡಿ ಏನು ಗಿಫ್ಟ್ ಹೇಳ್ಬಿಡು ವಿಡಿಯೋ ಹೇಳು. ಥ್ಯಾಂಕ್ ಯು. ವೆಲ್ಕಮ್. ಏನು ಗಿಫ್ಟ್ ಇರ್ಬೋದು ಅಂತ ಆಮೇಲೆ ಗೆಸ್ ಮಾಡ್ತೀನಿ. ಈಗ ಪೂಜೆ ಮಾಡಿಬಿಡೋಣ. ಅದಕ್ಕೂ ಮುಂಚೆ ಇನ್ನೊಂದು, ನಾನು ಅವಿಗೆ ಗಿಫ್ಟ್ ತೊಗೊಂಡಿದ್ದೀನಿ. ಒಂದು 2 months ಬಿಫೋರ್ ಅನಿಸುತ್ತೆ. ಇದು ಸಿಲ್ವರ್ ಕರುಂಗಲಿ ಮಾಲ ತೊಗೊಂಡು ಒಂದು 2 months ಆಯಿತು ಅನಿಸುತ್ತೆ. ಅಣ್ಣನ ಬರ್ತಡೇ ಟೈಮಲ್ಲೇ ಅವ್ನಿಗೊಂದು ಇವನಿಗೊಂದು ಅಂತ ತೊಗೊಂಡಿದ್ದೆ. ಅವನಿಗೆ ಬರ್ತಡೇ ಟೈಮಲ್ಲಿ ಕೊಟ್ಟೆ. ಇದನ್ನು ಕೊಡೋಣ ಅಂದ್ಕೊಂಡೆ, ಬೇಡ ಆ್ಯನಿವರ್ಸರಿ ಇದೆ, ಆ್ಯನಿವರ್ಸರಿಗೆ ಕೊಡೋಣ ಅಂತ. ಸೊ ಹಾಗೆ ಇಟ್ಟಿದ್ದೀನಿ. ಇದನ್ನ ಈಗ ಅವಿಗೆ ಗೊತ್ತಿಲ್ಲ ತೊಗೊಂಡಿಟ್ಟಿರೋದು. ಬಟ್ ಇದು ಕೊಟ್ಟರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಕರುಂಗಲಿ ಮಾಲೆನೇ ಕೊಟ್ಟಿರೋದು ಅಂತ. ಯಾಕಂದರೆ ಅಣ್ಣನ ಕೊಟ್ಟಮೇಲೆ ನಾನು ಇವನು ಕೊಡ್ತೀನಿ ಅಂತ ಒಂದು ಐಡಿಯಾ ಇರುತ್ತೆ. ಸೊ ಇದನ್ನು ಈಗ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ, ಅದಾದಮೇಲೆ ದೇವಸ್ಥಾನಕ್ಕೂ ತೊಗೊಂಡೋಗಿ ಪೂಜೆ ಮಾಡಿ ಕೊಡ್ತೀನಿ. ಸೊ ಈಗ ಪೂಜೆ ಮಾಡೋಣ. ಅವಿ ಬರೋಷ್ಟರಲ್ಲಿ ರೆಡಿ ಆಗ್ಬಿಡೋಣ. ಓಕೆ, ಮತ್ತೆ ಸಿಗ್ತೀನಿ. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡ್ದಿರಾ ಈ ವಿಡಿಯೋ ನೋಡಿ. ಫಸ್ಟಿಂದ ಹೇಳು. ಏನು ಇವಾಗ ಫ್ರೆಂಡ್ಸ್, ನನ್ನ ಮಗ ಟಾರ್ಚರ್ ಕೊಡ್ತಾನೆ. ಗಿಫ್ಟ್ ಅಂದ್ಬಿಟ್ಟು ಓಪನ್ ಮಾಡು ಅಂತ. ನಾನು ಪೂಜೆ ಮಾಡಿಬಿಟ್ಟು ಮಾಡೋಣ ಇರೋ ಅಂದರೆ ಬಿಡ್ತಾ ಇಲ್ಲ. ಅವನ್ನ ತೋರಿಸು. ಮಲ್ಕೊಂಡೇ ಟಾರ್ಚರ್ ಕೊಡ್ತಾನೆ. ಅಮ್ಮ ಓಪನ್ ಮಾಡಿ ಅಂತ. ನಾನು ಗೆಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸೀರೆ ಅಂತ ತಾನೆ. ಲ್ಯಾವೆಂಡರ್ ಕಲರ್ ಸೀರೆ. ಸ್ಟಾಪ್ ಮಾಡಿ. ಇದು ಬೇರೆ ಹಾಕೋಳು. ಅಯ್ಯೋ, ಸುಮ್ಮನೆ ಇರೋಕ್ಕಾಗಲ್ಲಂತ ಅವ್ರಿಗೆ, ಅಂಗಡಿಯವ್ರಿಗೆ. ಗೌತಮ ಅವರ ಮಾಡಿಕೊಟ್ಟಿದ್ದ. ಏನಂತ ಹೇಳೋದು ಮಾಡಿದ. ಫ್ರೆಂಡ್ಸ್ ಓಪನ್ ಮಾಡುವ. ನಾನು ಹೇಳಿ ಇವಾಗ ಲ್ಯಾವೆಂಡರ್ ಕಲರ್ ಅಂತ. ಏನಮ್ಮ ನಿಮ್ಮ ಮಗ ಸೀರೆ ಕೊಡ್ಸಂಗಿಷ್ಟು ದೊಡ್ಡವನಾಗೋಗೋಣ. ಇವಾಗ ಕೊಡಿಸ್ತೇನೆ, ಆಮೇಲೆ ದುಡಿಯೋ ಟೈಮ್ ಬಂದರೆ ಕೊಡಿಸ್ತೇನಾ? ವಿಸಿಟ್. ಚೆನ್ನಾಗಿದೆ ಫ್ರೆಂಡ್ಸ್. ಸೂಪರ್ ಟೈಮ್ ಆಯ್ತು. ಏನು ಗೊತ್ತಾ, ಇದೊಂದು ಅದೇ ನನ್ನ ಆ್ಯನಿವರ್ಸರಿ ಗಿಫ್ಟ್ ಏನು ಗೊತ್ತಾ ಫ್ರೆಂಡ್ಸ್? ನನಗೆ ಗಿಫ್ಟ್ ಇಬ್ಬರಿಗೂ ನೋಡಿ ಫ್ರೆಂಡ್ಸ್. ನಮ್ಮಮ್ಮ 2 ಮಾಲ ಮಲ್ಲಿಗೆ ಹೂವು ಮುಟ್ಕೊಂಡಾಳೆ. ಪೂಜೆ ಡೂಯಿಂಗ್. ಇವ್ರು ನೋಡಿ, ಇವ್ರ ಔಟ್ಫಿಟ್ ನೋಡಿ. ಹೆಂಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ. ಓಕೆ. ಇವ್ರದ್ದು ಔಟ್ಫಿಟ್ ತೋರಿಸ್ತೀವಿ ಫ್ರೆಂಡ್ಸ್. ಸ್ವಲ್ಪ ಇಷ್ಟು ನಿಮಿಷ. ಬರ
ಕಾಲುಗಳ ಆಶೀರ್ವಾದ ಮಾಡ್ತೀವಿ ಬೀಳು ನನ್ನ ಕಡೆಯಿಂದ. ಬೊಂಬೆ ಮಾಡೋದು ಮಾಡಿ ಏನು ಗೊತ್ತು ತಾನೇ ನಿಮಗೆ ಮತ್ತೆ ಕೇಳಿ. ಫಿಶ್ ಇದೇನು ಸರ್ಪ್ರೈಸ್ ಆಗಪ್ಪ ನೀನು ನಾನೊಂದು ಸರ್ಪ್ರೈಸ್ ಇಲ್ಲ ಅಂತ ಗೊತ್ತೇ ಕೊಟ್ಬೇ ಇನ್ನೇನು ಸರ್ಪ್ರೈಸು ಏನು ಅಂತ ಹೇಳುವಾಯ್ತು ಸರ್ಪ್ರೈಸ್ ಫುಲ್ಲು ಶಾಕ್ ಕಣ್ಮುಚ್ಚು ಅವನಿಗೆ ಗೊತ್ತು ಫ್ರೆಂಡ್ಸ್ ನಾಟಕ ಮಾಡ್ತಾರೆ ಇವಾಗಲೂ ಹೇಳ್ದ ಅವನು ಆರ್ಡರ್ ಕೊಟ್ಟಿದ್ದೆ ನಾನು ಅದೇ ನಿಮ್ದೆಲ್ಲ ಅರ್ಥ ಮಾಡ್ದ ಕೆಲಸ ಆರ್ಡರ್ ಕೊಡೋದಷ್ಟೇ ಪಾಪ ಅಡ್ವಾನ್ಸು ಪೇ ಮಾಡಿಲ್ಲ ಏನೂ ಮಾಡಿಲ್ಲ ತಗೋತಾ ಇದೆ ನಿನ್ನೆ ಬೇಡ ಅವನು ಮನೆ ಕೊಡ್ತೀನಿ ತಗೋಬೇಡ ಅವೆಲ್ಲ ಅಂದೇ ಇಲ್ಲ ನಾನು ನಾನು ಯಾವತ್ತೂ ಏನಂತಾರೆ ಮುಂಚೆನೇ ಏನೋ ಹೇಳಲ್ಲ ಕೊಡಿಸ್ತೀನಿ ನಾನು ಸಡನ್ನಾಗಿ ಪ್ಲಾನ್ ಮಾಡಿ ಹೌದಂತೆ ಹಾಕೋಬೇಡ ಈಗ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಸೋ ನಾನು ಪ್ರತಿ ತಿಂಗಳು 1,000 ಕೊಡ್ತೀನಿ ನೀನು ಡೈಲಿ 300 ರೂಪಾಯಿ ಕೊಟ್ಟು ನಾನು ಬಾಯಿ ತಾಳಿ ಕಟ್ಟಿ ಇವಾಗ ಬೇಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬೇಡ ನೀವು ತೋರಿಸು ಫ್ರೆಂಡ್ಸ್ ಕರಂಗಿಲಿ ಮಾದ ಬೆಳ್ಳಿ ಬಾರಿಸಿದ್ರೆ 57 ಕಳ್ಸಕ್ಕೇನೆ ಎಲ್ಲ ದೇವರು ಬಂದಿರ್ತಾರೆ ಅದಕ್ಕೆ ಕಳಸ ಪ್ರತಿಷ್ಠಾಪನೆ ಹಾಂ ಅಮ್ಮ ಬಾ ಮೇಲೆ ಇದು 2 ಪೀಸ್ ಸೆಟ್ಟಾ ಇಲ್ಲಾಂದರೆ 3 ಪೀಸ್ ಸೆಟ್ಟಾ? ಫ್ರೆಂಡ್ಸ್ ಇದು 3 ಪೀಸ್ ಸೆಟ್ಟು ಇಡಿ ಫ್ರೆಂಡ್ಸ್. ಹಾಂ ಹೀಗಿಡಿ. ಹೇಗಿದೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಸ್ಯಾರಿ ಉಡ್ಬೇಕು ನನಗೆ ಸ್ಯಾರಿ ಇಷ್ಟ ಸ್ಯಾರಿ ಜೊತೆ ಸ್ಯಾರಿಗೂ ಬೇರೆ ಇತ್ತು ಸ್ಯಾರಿ ಇಷ್ಟ ಬಟ್ ಆಫೀಸ್ಗೆ ಸ್ಯಾರಿ ಎಲ್ಲ ಕಂಫರ್ಟೇಬಲ್ ಇಲ್ಲ ಕೆಲಸ ಮಾಡೋದು ಸೊ ಇವಾಗ ಹೊರಡ್ತೀವಿ ಅಷ್ಟೇ ನಾನು ದೇವಸ್ಥಾನದಲ್ಲಿ ಸಿಗ್ತೀನಿ. ಫ್ರೆಂಡ್ಸ್ ಟೈಮು 6:40 ಹೊರಟಿದ್ದೀವಿ. ಅಲ್ಲೊಂದು ದೇವಸ್ಥಾನ ಇದೆ ಜೆ ಪಿ ನಗರದಲ್ಲಿ ಸಕ್ಕದಾಗಿದೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ನಾನು ನನ್ನ ಬರ್ತಡೇ ಟೈಮಲ್ಲಿ ಹೋಗೋಣ ಅಂದ್ಕೊಂಡೇ ಆಗಲಿಲ್ಲ. ಸೊ ಅದಕ್ಕೆ ಈ ಸಲ ಹೋಗೋಣ ಅಂತ ನಾನು ನೋಡೇ ಇರಲಿಲ್ಲ ಆ ದೇವಸ್ಥಾನ. ಯಾರ್ದೋ ಫ್ರೆಂಡ್ ಮದುವೆಗೆ ಹೋದಾಗ ನೋಡಿದ್ರು ಸಕ್ಕದಾಗಿದೆ ಆ ದೇವಸ್ಥಾನ. ಹಾಕ್ಕೊಂಡೆ ಬಿಡು. ಸೊ ಮತ್ತೆ ಬಂದು ನಾವು ಕೆಲಸಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್. ಆ್ಯಕ್ಚುಲಿ ಇಲ್ಲಿ ಸುಮಾರು ಮದುವೆಗಳು ನಡೆಯುತ್ತೆ ನೋಡಿ. ಮದುವೆ ಮಂಟಪ ಎಲ್ಲ ರೆಡಿ ಇದೆ. ನಾವೇ ಕುತ್ಕೊಬಿಡೋಣ. ಆಲ್ರೆಡಿ ನಡೀತಿದೆ ಒಂದು 2-3 ಮದುವೆ ಅಂತ ಫಿಕ್ಸು. ಫ್ರೆಂಡ್ಸ್ ಏನು ಗೊತ್ತಾ, ಅಲ್ಲಿ ದೇವಸ್ಥಾನ 8:15 ಮೇಲೆ 8:30 ಮೇಲೆ ಓಪನ್ ಅಂತೆ. ಸೊ ನಾವು ಅದಕ್ಕೆ ಈಗ ಟೈಮ್ ಇಲ್ಲ ಅಲ್ಲಿ ವೆಯ್ಟ್ ಮಾಡೋ ಅಷ್ಟು. ನಾವು ಅದಕ್ಕೆ 8:30 ಒಳಗಡೆ ದರ್ಶನ ಮುಗಿಸ್ಕೋಬೇಕು ಅಂತ ಬಂದಿದ್ದು. ಅದಕ್ಕೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಚೆನ್ನಾಗಿತ್ತು ಅಂತ ಅಷ್ಟು ದೂರದಿಂದ ಬಂದ್ವಿ. ನೋಡುವ ಬೇರೆ ದೇವಸ್ಥಾನಕ್ಕೆ ಹೋಗುವ. ದೇವಸ್ಥಾನಕ್ಕೆ ಅಂತ ಬಂದರೆ ಬರೀ ರೋಡೇ ಸುತ್ತುತ್ತಾ ಇದ್ದೀವಿ ಫ್ರೆಂಡ್ಸ್. ದೇವಸ್ಥಾನ ದರ್ಶನನೇ ಆಗಿಲ್ಲ ಇವತ್ತು. ಯಾಕೆ ಟೈಮೇ ಸರಿ ಇಲ್ಲ. ನಾನು ಆ್ಯಕ್ಚುಲಿ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಲ್ಲ. ಮನೇಲೇ ದೇವ್ರ ಪೂಜೆ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಹೋಗ್ತೀನಿ. ಬಟ್ ಇವತ್ತೇನೋ ಹೋಗ್ಬೇಕು ಅಂತ ಅನ್ನಿಸ್ತು ಆ ದೇವಸ್ಥಾನಕ್ಕೆ. ಈಗೆಲ್ಲ ಹೆಂಗಾಗಿದೆ ಅಂದರೆ ದೇವಸ್ಥಾನ 8:30-9 ಗಂಟೆ ಮೇಲಂತೆ. ಮುಂಚೆ ಎಲ್ಲ 5:30ಗೆಲ್ಲ ಓಪನ್ ಮಾಡ್ತಿದ್ರು. ಬೆಳಗ್ಗೆ ಎದ್ದು ಬಾವಿ ಇರ್ತಿತ್ತು ಅವಾಗೆಲ್ಲ. ನಾವು ಚಿಕ್ಕವರಿದ್ದಾಗ ಬಾವಿಲಿ ನೀರು ತಂದು ಸ್ನಾನ ಮಾಡಿ ಅದೇ ನೀರು ತಂದು ವಿಗ್ರಹಕ್ಕೆ ಏನಂತಾರೆ ಅಭಿಷೇಕ ಮಾಡಿ ಎಲ್ಲ ಆಯ್ತಿತ್ತು. ಇವಾಗೆಲ್ಲ ಫುಲ್ ಚೇಂಜ್ ಆಗಿದೆ ಫ್ರೆಂಡ್ಸ್. ದೇವ್ರು ಎದ್ದೇಳೋದು 9 ಗಂಟೆ ಮೇಲೆ ಅಂತ ಹೇಳ್ತಾರೆ. ಯಾವ ದೇವಸ್ಥಾನ ಅದೆಲ್ಲ ಒಂದಲ್ಲ ಒಂದು 3-4 ದೇವಸ್ಥಾನ ಕೇಳಿದ್ರೆ ಎಲ್ಲ 9 ಗಂಟೆ ಮೇಲೆ ಅಂತ ಹೇಳ್ತಾ ಇದ್ದಾರೆ. ನಂಗೆ ನಂಬಕ್ಕೆ ಆಗ್ತಾಯಿಲ್ಲ. ಆದರೆ ಬನಶಂಕರಿ ದೇವಸ್ಥಾನ ಓಪನ್ ಇತ್ತು ಬಟ್ ಫುಲ್ಲು ಕ್ರೌಡ್ ಇದ್ದರು. ಇವತ್ತು ಬೇರೆ ಶುಕ್ರವಾರ ಅಲ್ವಾ, ಸೊ ಹೋಗಲಿಲ್ಲ. ಈಚೆಯಿಂದನೇ ಕೈ ಮುಕ್ಕೊಂಡು ಬಂದ್ವಿ. ಬೇರೆ ದೇವಸ್ಥಾನಗಳು ಅದೇ 9 ಗಂಟೆ ಮೇಲೆ ಓಪನ್ ಮಾಡೋದು ಅಂತ ಹೇಳ್ತಿದ್ದಾರೆ. ಹೇಗೆ ಪ್ರಪಂಚ ಬದಲಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಜನ ಅಂತೂ ಬದಲಾಗ್ತಾ ಇದ್ದಾರೆ ಫ್ರೆಂಡ್ಸ್. ಫೈನಲಿ ನಮ್ಮ ಏರಿಯಾಗೆ ಬಂದು ಪಟ್ಲೆದಮ್ಮ ದೇವಸ್ಥಾನಕ್ಕೆ ಬಂದ್ವಿ ದರ್ಶನ ಮಾಡೋಕ್ಕೆ. ಇನ್ನೆಲ್ಲ ಓಪನ್ ಇದೆ. ದರ್ಶನ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗಿ ಬ್ಯಾಗ್ ಎತ್ಕೊಂಡು ಮತ್ತೆ ಆಫೀಸ್ಗೆ ಹೋಗಬೇಕು. ಸೊ ಸಿಗ್ತೀನಿ. ನೀವು ದರ್ಶನ ಮಾಡ್ತೀರಾ? ಎಲ್ಲ ಎಡವಟ್ಟು ಫ್ರೆಂಡ್ಸ್. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಮತ್ತೆ ಬಂದು ಕೆಲಸಕ್ಕೆ ಹೋಗಬೇಕು ಅಂದ್ಬಿಟ್ಟು ಟಿಫನು ಏನೂ ಮಾಡಲಿಲ್ಲ. ಟಿಫನ್ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಏನೂ ಮಾಡಲಿಲ್ಲ. ಆ ಕಡೆ ದೇವ್ರ ದರ್ಶನವೂ ಆಗಲಿಲ್ಲ. ಅಂದರೆ ವೆಂಕಟರಮಣ ಸ್ವಾಮಿ ದರ್ಶನವೂ ಆಗಲಿಲ್ಲ.
ಈ ಕಡೆ ಟಿಫನು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಬಾಕ್ಸ್ ನನ್ನ ಬಾಕ್ಸ್ಗೆ ಸ್ಕಂದನ್ ಬಾಕ್ಸ್ಗೆ. ಸೋನು ಇವತ್ತು ಆಫ್ ಡೇ ಬಂದುಬಿಡ್ತಾಳೆ, ಅವಳಿಗೆ ಎಕ್ಸಾಮ್ ಇದೆ. ಸೊ ಇಲ್ಲಿ ಟಿಫನ್ ತಿನ್ಕೊಂಡು ಹೋಗೋದಕ್ಕೆ ಎಲ್ಲ ಪಾರ್ಸಲ್ ಕಟ್ಟಿಸ್ಕೊಬರಕ್ಕೆ ಹೋಗಿದ್ದಾರೆ. ಬೇಗ ಬಾಪ ಗುರು. ಎಷ್ಟು ಬೇಗ 8:30 ಆಗೋಯ್ತು, ಟೈಮ್ ಆಗೋಯ್ತು. ಇಲ್ಲ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಸೊ ನಾನು ಆಫೀಸ್ಗೆ ಹೋದ್ಮೇಲೆ ಸಿಗ್ತೀನಿ. ಇವಾಗ ಆಫೀಸಿಗೆ ಬಂದಿದ್ದೀನಿ. ಇನ್ನೂ ಕಂಪ್ಲೀಟ್ ವರ್ಕ್ ಇರುತ್ತೆ ಇವಾಗ, ಮಂತ್ ಎಂಡ್ ಬೇರೆ. ಸೊ ನಾನು ನಿಮಗೆ ಈವ್ನಿಂಗ್ ಹೋಗ್ತಾ ಸಿಗ್ತೀನಿ ಫ್ರೆಂಡ್ಸ್. ಹತ್ತತ್ರ ಈಗ ಟೈಮು 2:30 ಗಂಟೆ ಆಗ್ತಾಯಿದೆ. ಜಸ್ಟ್ ಊಟ ಮುಗೀತು. ಸೊ ಹಾಗೆ ಒಂದು 5 to 10 minutes ವಾಕ್ ಮಾಡೋಣ ಅಂತ ಹಾಗೆ ಬಂದೆ. ಯಾಕಂದ್ರೆ ಊಟ ಮಾಡ್ತಾಯಿದ್ದಾರೆ. ಈಗ ಲಂಚ್ ಬ್ರೇಕ್ ಟೈಮ್. ನಮಗೆ ಲಂಚ್ ಬ್ರೇಕ್ ಇಂಥ ಟೈಮ್ ಅಂತ ಏನೂ ಇಲ್ಲ. ಆಲ್ಮೋಸ್ಟ್ ಎಲ್ಲ 2 o'clock ಮೇಲೆ ಲಂಚ್ ಮುಗಿಸ್ಕೊತಾರೆ. 2 to 3 o'clock ಒಳಗಡೆ ಲಂಚ್ ಬ್ರೇಕ್ ಮುಗಿಯುತ್ತೆ. ಈಗ ಇನ್ನೊಂದು 10 minutes ಅಷ್ಟೇ ಬ್ರೇಕು, ಮುಗಿಸ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಹೀಗಿದೆ ಇವತ್ತಿನ ದಿನ. ಎಲ್ಲರೂ ಆಫೀಸಲ್ಲಿ ಕೇಳ್ತಾಯಿದ್ವಿ ಎಲ್ಲೋ ಪ್ಲ್ಯಾನ್ ಇಲ್ವಾ, ಎಲ್ಲೂ ಹೋಗಲ್ವಾ ಅಂತ. ಸೊ ನಾವೆಲ್ಲೂ ಹೋಗ್ತಿಲ್ಲ. ಬಿಕಾಸ್ ಇವತ್ತು ಶಾಪಲ್ಲಿ ಒಳ್ಳೆ ಬಿಸ್ನೆಸ್ ಆಗೋ ದಿನ ಇವತ್ತು. ಅದಕ್ಕೆ ನಾವು ಶುಕ್ರವಾರ, ಮಂಗಳವಾರ, ಬುಧವಾರ ಈ 3 ದಿನ ನಾವೇನು ಪ್ಲ್ಯಾನ್ ಮಾಡಲ್ಲ. ಇನ್ನು ಗುರುವಾರ, ಶನಿವಾರ, ಭಾನುವಾರ, ಭಾನುವಾರನೇ ನಾವು ಆಲ್ಮೋಸ್ಟ್ ರಜೆ ಇರುತ್ತೆ. ಸೊ ಅವತ್ತೇ ಏನಾದರೂ ಪ್ಲ್ಯಾನ್ ಮಾಡ್ಕೊತೀವಿ. ಬಟ್ ಶುಕ್ರವಾರ, ಮಂಗಳವಾರ, ಬುಧವಾರ ಈ ದಿನ ನಾವೇನು ಪ್ಲ್ಯಾನ್ ಮಾಡ್ಕೊಡಲ್ಲ, ಎಲ್ಲೂ ಹೋಗಲ್ಲ. ನಮ್ಮದೇನು ಆ್ಯನಿವರ್ಸರಿಗೆ, ಬರ್ತಡೆಗೆ ಹೋಗಲೇಬೇಕು ಅನ್ನೋದೇನೂ ಇಲ್ಲ. ನಾವು ಹೋಗ್ತಾನೇ ಇರ್ತೀವಿ, ಬರ್ತಾನೆ ಇರ್ತೀವಿ. ನಮಗೆ ಮನಸ್ಸಿಗೆ ಇಷ್ಟ ಆದಾಗ ನಾವು ಹೋಗ್ತಿರ್ತೀವಿ. ಅದಕ್ಕೆ ಅಂತ ಬರ್ತಡೇ, ಆ್ಯನಿವರ್ಸರಿ ಅಂತ ಏನೂ ಪ್ಲ್ಯಾನ್ ಮಾಡಲ್ಲ. ಸೊ ಇಲ್ಲಿ ಹೋಗ್ತಿಲ್ಲ. ನೋಡುವ, ಇವತ್ತು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಅಷ್ಟೇ. ಗೊತ್ತಿಲ್ಲ ಅಂಗಡಿಗೆ ಹೋಗಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅಂಗಡಿಗೆ ಹೋಗ್ತಾ ಇಲ್ಲ ನಾನು ಸುಮಾರು ಒಂದು 10 days ಆಯಿತು ಅನಿಸುತ್ತೆ. ಯಾಕಂದರೆ ಫ್ರಾಂಚೈಸಿಗಳ ಹೋಗ್ತಾ ಇದೆ, ಅವರೆಲ್ಲ ಟ್ರೈನಿಂಗ್ ಬರ್ತಾ ಇದ್ದಾರೆ. ಟ್ರೈನಿಂಗ್ ಬರೋದ್ರಿಂದ ಅವರೇ ಇರ್ತಾರೆ, ಆಲ್ಮೋಸ್ಟ್ 3-4 ಜನ ಇರ್ತಾರೆ. ಸೊ ನಾನು ಹೋದರೆ ಏನು ಮಾಡುತ್ತೀನಿ, ನಾನು ಅವ್ರಿಗೆ ಕೆಲಸ ಕೊಡೋಲ್ಲ, ನಾನೇ ಮಾಡ್ತಾ ಇರ್ತೀನಿ. ಅವರು ಕಲ್ತಂಗೆ ಆಗೋಲ್ಲ. ನಾನಿಲ್ಲ ಅಂದರೆ ಅವರೇ ಮಾಡ್ಕೊತಾರೆ. ಅವಿ ಇರುತ್ತಲ್ಲ, ಅವಿನೇ ಮೇಯ್ನು. ಅವಿ ಜೊತೆಗೆ ಅವ್ರು ಮಾಡ್ಕೊತಾರೆ. ಸೊ ಅದಕ್ಕೆ ಹೋಗ್ತಿಲ್ಲ. ನನಗೆ ಇವತ್ತು ಅನ್ನಿಸ್ತಿದೆ ಹೋಗೋಣ ಅಂತ. ಬಟ್ ಗೊತ್ತಿಲ್ಲ, ನನ್ನ ಮೂಡ್ ಹೇಗೆ ಚೇಂಜ್ ಆಗುತ್ತೆ ಹಾಗೆ ನೋಡೋಣ, ಡಿಸೈಡ್ ಮಾಡೋಣ. ಇವಾಗ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. 6:30 ಆಲ್ಮೋಸ್ಟು. ಆ್ಯಕ್ಚುಲಿ ಶಾಪ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಬೇಡ, ಅವಿ ಬರಬೇಡ, ಸ್ಕಂದಂಗೆ ಹುಷಾರಿಲ್ಲ, ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸು ಅಂತ ಹೇಳಿದ್ರು. ಸೊ ಈಗ ಡೈರೆಕ್ಟ್ ಮನೆಗೆ ಹೋಗಬೇಕು. ಒಂದು ನಿಮಿಷ, ಯಾಕೋ ಗೊತ್ತಿಲ್ಲ, ಒಬ್ಬರಾದ್ಮೇಲೆ ಒಬ್ಬರು ನಮ್ಮ ಮನೇಲಿ ಮಲಗ್ತಾ ಇದ್ದೀವಿ. ಫಸ್ಟು ನಾನು ತಿವಣ ಮಲೈಗೆ ಹೋಗೋಕ್ಕೂ ಮುಂಚೆ ಹೇಳಿದೆ ಅಲ್ಲ, ಜ್ವರ, ಮೈಕೈ ನೋವು ಅಂತ. ಸೊ ಅವತ್ತಿಂದ ನನಗೆ ಇವಾಗವರೆಗೂ ಥರ ಏನಂತಾರ ಅಷ್ಟು ಕಂಫರ್ಟಬಲ್ ಆಗಿಲ್ಲ. ಇವತ್ತು ನೋಡಿ ಆಲೆ ಮೈಕೈ ಎಲ್ಲ ನೋಡ್ತಿದೆ. ಮೊನ್ನೆನೂ ಅಷ್ಟೇ ಮೈಕೈ ನೋವು ಒಂಥರ ಜ್ವರ ಅಂತ ಹೋಗಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದೆ. ಅದಕ್ಕೂ ಮುಂಚೆ ಇನ್ನೊಂದು ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದೆ. ಯಾಕೋ ಗೊತ್ತಿಲ್ಲ, ಬಾಡಿ ಫುಲ್ಲು ಪೇಯ್ನ್ ಅನ್ನಿಸ್ತಾಯಿತ್ತು. ಅದಾದಮೇಲೆ ನಾನು ಮಲಗಿದ್ಮೇಲೆ ಅವಿನಾಶ್ಗೂ ಅಷ್ಟು ಹುಷಾರಿಲ್ಲ ಪಾಪ. ಅದರಲ್ಲೂ ತುಂಬ ರಜೆಗಳಾಗೋಗಿದೆ ಅಂದ್ಬಿಟ್ಟು ಶಾಪ್ ಆಗ್ತಾಯಿದ್ದಾರೆ. ಈಗ ಸ್ಕಂದನ್ಗೆ ಏನೋ ಗೊತ್ತಿಲ್ಲ. ಸೊ ಇವಾಗ ಹೋಗಿ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಸೊ ನಿಮಗೆ ನಾನು ಸಿಗ್ತೀನಿ ಮತ್ತೆ. ಸೊ ಅದಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಅಲ್ಲಿದ್ದಾನೆ ನೋಡಿ ಪೇಷಂಟ್. ಫುಲ್ಲು ಜ್ವರ ಫ್ರೆಂಡ್ಸ್, ಫುಲ್ಲು ಮೈಯೆಲ್ಲ ಸುಖವಾಗ್ತೈತೆ. ಮಾಡ್ತಾ ಇದ್ದಾರೆ ಅಲ್ಲ. ಇಂಜೆಕ್ಷನ್ ಆಗ್ತಾಯಿದ್ದೀವಿ ಫ್ರೆಂಡ್ಸ್, ಫಸ್ಟ್ ಟೈಮ್ ಇರಬೇಕು. ಇದ್ದೀನಿ ಇವ್ರಿಗೆ ಏನಂತ ಗೊತ್ತಾ, ಇವ್ರು 3 ಜನನೂ ವೇಸ್ಟ್ ಫ್ರೆಂಡ್ಸ್. ಯಾಕಂದರೆ ಜ್ವರ ಮೈಕೈ ನೋವು ಅದು ಅಂತಾರೆ. 3 ವರ್ಷ ಆಯಿತು ಫ್ರೆಂಡ್ಸ್, ಜ್ವರ ಬಂದಿಲ್ಲ ನನಗೆ. ಇಮ್ಯುನಿಟಿ ಪವರ್ ಇವ್ರು ಚಿಕ್ಕವರಿದ್ದೆ, ನಾನು ಚಿಕ್ಕವರಿದ್ದೆ, ಚೆನ್ನಾಗಿ ತಿನ್ಸೋರು. ಅದಕ್ಕೆ ಫ್ರೆಂಡ್ಸ್ ದಿನ ಫ್ರೆಂಡ್ಸ್. ಇವಾಗ ನಮ್ಮ ಅಪ್ಪ ಅಮ್ಮಗೆ ನಾನು ಆ್ಯನಿವರ್ಸರಿಗೆ ಗಿಫ್ಟ್ ತೊಗೊಂಬಂದಿದ್ದೀನಿ. ಸೊ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೀವೇ ನೋಡಿ. ನಾನು ನಿಧಾನ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ಸುಮ್ಮನೆ ಇದ್ರೆ ಸರಿ ಇವಾಗ. ಅವ್ರಿಗಂತೆ ಗೌತಮ್ ಅಂಕಲ್ಗೆ, ಅಂಕಲ್ ಅವ್ರಿಗೆ ಕಿತ್ತು ಬಿಸಾಕ್ತಾರೆ, ನೀಟಾಗಿ ಒಂಚೂರು ಕಡಿಮೆ ಹಾಕ್ಬಿಟ್ಟು ಕೊಡ್ರಿ ಅಂತ.
ಅಯ್ಯೋ ಏನು ಇದೆ ಇವೆಲ್ಲ ಏನು ವ್ಯತ್ಯಾಸನು ನೋಡಿ ಸೀರೆ ನಾವು ಖುಷಿ ನನಗೆ ನನಗೆ ಬಟ್ಟೆ ಮೇಲೆ ಆಸೆ. ಆಯಿತು ನೋಡಿರಿ ಒಂಚೂರು ಚೆನ್ನಾಗಿ. ಬನ್ರಿ ಇಲ್ಲಿ ಕಡೆ ಬನ್ರಿ ಇಲ್ಲಿ. ಏನು ನನ್ನ ಫೋಟೋ ಬರುತ್ತೆ ಹಾಂ ಸ್ಕಂದ ವೀಡಿಯೋ ಮಾಡುವ ಇವಾಗ. ಇರ್ರಿ ಹಾಕ್ಬೇಡ್ರಿ ವೀಡಿಯೋ ಮಾಡಿ ಬೇಕಪ್ಪ ಇಟ್ಕೊ ಹಿಂಗೆ. ಫಸ್ಟ್ ನಾನು ಆನ್ ಮಾಡುತ್ತೆ. ಓಕೆ 3 2 1. ಹೆಂಗಿದೆ ಇವಾಗ ವೇಸ್ಟ್ ಆಯಿತು? ಚೆನ್ನಾಗೈತೆ ಸಕ್ಕತ್ತಾಗೈತೆ. ಅಪ್ಪ ಅದಕ್ಕೆ ಅಪ್ಪ ಈ ಸ್ಟೇಟಸ್ ಅಪ್ಪ ಸ್ಟೋರಿ ಹಾಕಲಿಲ್ಲ, ನಾನೇ ಸ್ಟೋರಿ ಹಾಕ್ಬಿಟ್ಟು ಗೌತಮ್ ಅಂಗಡಿಗೆ ಹೋಗ್ಬಿಟ್ಟು ಗೌತಮ್ ಅವ್ರ ಫೋನ್ ಇಸ್ಕೊಂಡು ಅಲ್ಲಿ ಸ್ಟುಡಿಯೋಗೆ ಹೋಗಿ ಅಲ್ಲಿಗೆ ಶೇರ್ ಮಾಡಿಕೊಂಡು. ಚೆನ್ನಾಗಿದೆ, ಥ್ಯಾಂಕ್ ಯು. ಸಕ್ಕತ್ತಾಗಿದೆ ಫ್ರೆಂಡ್ಸ್. ನಾನು ಏನೋ ವೇಸ್ಟ್ ಎಲ್ಲ ತತ್ತಾಳೆ ಶೋಕೇಶು ಡೆಕೋರೇಟ್ ಅಂತ, ಬಟ್ ಇದು ಚೆನ್ನಾಗಿದೆ. ಹೌ ಇಸ್ ಇಟ್ ಫ್ರೆಂಡ್ಸ್, ಯು ಟೆಲ್ ಮೀ. ಅಳ್ತಾ ಇದ್ದೀರಾ? ಆಯ್ತಾ? ಫ್ರೆಂಡ್ಸ್ ಏನು ಗೊತ್ತಾ, ಫ್ರೆಶ್ ಅಪ್ ಆಯಿತು, ಕೂತಿದ್ದೀನಿ, ಹೊಟ್ಟೆ ಹಸಿತಿದೆ. ಸೋನು ಮ್ಯಾಗಿ ಮಾಡ್ತಾ ಇದ್ದಾಳೆ. ಯಾಕೋ ಸಖತ್ತು ಕಾಲೆಲ್ಲ ನೋಯ್ತಿತ್ತು. ಸೊ ಕಾಲೆಲ್ಲ ಎಂತಕೋ ಗೊತ್ತಿಲ್ಲ ಊದ್ಕೊಂಡ್ಬಿಟ್ಟಿದೆ. ನಾನು ಅಲ್ಲೇ ಬಿ ಪಿ ಚೆಕ್ ಮಾಡಿಸೋಣ ಕ್ಲಿನಿಕಲ್ಲಿ ಅಂದ್ಕೊಂಡೆ. ಇವನು ಇಂಜೆಕ್ಷನ್ ಕೊಟ್ರಲ್ಲ ಫುಲ್ಲು ಅಳ್ತಿದ್ದ ಅಂದ್ಬಿಟ್ಟು ಅವ್ನ ಗ್ಯಾನ್ದಲ್ಲೇ ಬಂದುಬಿಟ್ಟೆ. ಬಿ ಪಿ ಚೆಕ್ ಮಾಡಿಸೋಣ ಅಂದ್ಕೊಂಡು ಹಂಗೆ ಇಲ್ಲಿ ನಾನು ಮಾತಾಡಿದ್ದೀನಿ. ವಿಡಿಯೋ ಕಾಲ್ ಬಂದಿದ್ದ ಕಾರಣ ನಾನು ಏನು ಮಾತಾಡಿದ್ದೀನಿ ಅದಕ್ಕೆ ಕೇಳಿಸ್ತಿಲ್ಲ. ನಾನೇ ವಿಡಿಯೋ ಕಾಲ್ ಮಾಡಿದ್ದೆ, ಯಾಕಂದರೆ ನನ್ನ ಫ್ಯಾಮಿಲಿ ಫ್ರೆಂಡು ಒಂದು ಮದುವೆ ಇತ್ತು, ಆ ಮದುವೆಗೆ ಹೋಗೋಕ್ಕಾಗಲಿಲ್ಲ. ಸೊ ಅವರೇ ವಿಡಿಯೋ ಕಾಲ್ ಮಾಡ್ತಾಯಿದ್ದಾರೆ. ಫ್ರೆಂಡ್ಸ್ ವಿಡಿಯೋ ಮಾಡ್ತಿರೋದೇ ಮರ್ತೋಗ್ಬಿಟ್ಟಿತ್ತು. ಬಿಕಾಸ್ ಅಲ್ಲಿ ವಿಡಿಯೋ ಕಾಲ್ ಮಾಡಿದ್ರಲ್ಲ ಫ್ರೆಂಡ್ದು ಮದುವೆ ಗ್ರೂಪ್ ಕಾಲ್ ಮಾಡಿತ್ತು. ಸೊ ಮಾತಾಡ್ತಾ ಮ್ಯಾಗಿ ಮಾಡ್ಕೊಂಡು ತಿಂದು ಈಗ ಬಿ ಪಿ ಚೆಕ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಈ ಮಿಷಿನ್ ನಮ್ಮ ಮನೇಲಿಲ್ಲ, ಓನರ್ ಆಂಟಿ ಮನೆ ತರ್ಸ್ಕೊಂಡು ಮಾಡಿಸ್ತಾಯಿದ್ದೆ. ಯಾಕೋ ಗೊತ್ತಿಲ್ಲ ಕಾಲೆಲ್ಲ ಊದ್ಕೊಂಬಿಟ್ಟಿದೆ, ಬೆಂಡ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಊದ್ಕೊಂಡಿದೆ. ಫ್ರೆಂಡ್ಸ್ ತೊಗೊಂಡಿರೋದು PCMC ಕಂಪ್ಯೂಟರು, ಮಾಡ್ತಾ ಇರೋದು ಬಯಾಲಜಿ, ಡಾಕ್ಟರ್ ಕೆಲಸ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನನ್ನ ಮಗನಿಗೆ ಜ್ವರ ಬಂದುಬಿಟ್ಟಿದೆ. ಸೊ ಇವಾಗ ಟೈಮು ಎಷ್ಟು? ಇನ್ನು ಶೆಲ್ ತರಕ್ಕೆ ಹೋದಾಗ 8:50. 8:50. ನಾನು ಟೈಮ್ ನೋಡಿನೇ ನೀನೊಂದು ಕಳಿಸ್ಲಾ ಬೇಡವಾ ಅಂತ. 10 ಗಂಟೆ ಅಂತೆ. ಟೈಮ್ ಎಷ್ಟು ಅಂತ ನೋಡ್ಕೊಂಡು ಬರೋಕ್ಕೆ ಹೋಗೋದು. 9:15. ಈಗ ಟೈಮು 9:15. ಸೊ ಬೇಗ ಮಲ್ಕೋತಾ ಇದ್ದೀನಿ. ಸುಮ್ಮನೆ ಇರು ಯಾಕೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್ ಬಾಯ್, ಗುಡ್ ನೈಟ್.